ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಬಂದು ಏನಪ್ಪ ಅಂತಂದರೆ, ನಾನು ಅವತ್ತಿಂದ ಟ್ರೈ ಮಾಡ್ತಾಯಿದ್ದೆ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕಂತ. ದಿಸ್ ಈಸ್ ಅಬೌಟ್ ರಿಲೇಷನ್ಶಿಪ್ ಹೀಲಿಂಗ್, ಡಿಸ್ಟೆನ್ಸ್ ಹೀಲಿಂಗ್ ಅಂತ ಹೇಳ್ತೀವಲ್ವಾ. ಸೊ ಏನು ಅಂತ ಅಂದರೆ, ಹೀಲಿಂಗ್ ಮೀನ್ಸ್ ಓನ್ಲಿ ರಿಲೇಷನ್ಶಿಪ್ಗೆ ಕೊಡಬೇಕು ಅಂತ ಏನಿಲ್ಲ. ಸೊ ನೀವು ಬಿಸ್ನೆಸ್ನಲ್ಲಿ ಸ್ವಲ್ಪ ಯಾವುದೇ ಒಂದು ಗ್ರೋತ್ ಆಗ್ತಾಯಿಲ್ಲ ಅಂದಾಗ, ಅಥವಾ ನಿಮ್ಮ ವಿಶ್ ಏನಿದೆ ಆ ಒಂದು ವಿಶ್ಗೆ ರಿಲೇಟೆಡ್ ಚಕ್ರಾಸ್ ಇರುತ್ತೆ. ಸೊ ಆ ಒಂದು ಚಕ್ರ ಹೀಲ್ ಆದಾಗ ಸಮಥಿಂಗ್ ಚೇಂಜಸ್ ನೀವು ನೋಡ್ತೀರಾ. ನಿಮ್ಮ ಎನರ್ಜೀಸ್ ಹೇಗಿರುತ್ತೆ, ನಿಮ್ಮ ಎನರ್ಜೀಸ್ ಹೈ ಇದ್ದಾಗ ನಿಮಗೆ ಆದಷ್ಟು ಬೇಗ ಒಂದು ರಿಸಲ್ಟ್ ಸಿಗುವಂಥದ್ದು, ನಿಮಗೆ ಎಷ್ಟು ನಂಬಿಕೆ ಇರುತ್ತೆ ಈ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಆಗ ಇದು ವರ್ಕ್ ಆಗೋವಂಥದ್ದು. ಸೊ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಯಾರಿಗೆಲ್ಲ ತುಂಬ ನಂಬಿಕೆ ಇದೆ ಈ ರಿಲೇಷನ್ಶಿಪ್ ಹೀಲಿಂಗ್ ಮೇಲೆ, ನಂಬಿಕೆ ಅನ್ನೋದಿದೆ, ನನಗೆ ಇದು ಹೆಲ್ಪ್ಫುಲ್ ಆಗುತ್ತೆ, ಈ ರೀತಿ ಯಾರಿಗೆಲ್ಲ ಅನಿಸುತ್ತೆ, ಸೊ ನೀವು ತಗೊಳ್ಬೋದು. ರಿಲೇಷನ್ಶಿಪ್ ಹೀಲಿಂಗ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಅಥವಾ ಫೈನಾನ್ಷಿಯಲ್ ಯಾವುದೇ ಒಂದು ವಿಶ್ ನಿಮಗೆ ಸ್ಟಕ್ ಆಗಿದೆ, ಅದನ್ನು ನಾನು ಹೀಲ್ ಮಾಡ್ಕೊಳ್ಬೇಕು ಅಂತ ಇದ್ದಾಗ, ಸ್ಪೆಸಿಫಿಕ್ ವಿಶ್ಗೆ ಯಾವ ಒಂದು ಚಕ್ರ ಹೀಲ್ ಆಗಬೇಕಾಗಿದೆ. ಆ್ಯಂಡ್ ನಿಮ್ಮ ಮತ್ತು ಅಪೋಸಿಟ್ ಪರ್ಸನ್ ಅಂತ ಅಂದಾಗ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ನಲ್ಲಿ ನಿಮಗೆ ಯಾರು ಮನಿ ಸ್ಟಕ್ ಆಗಿದ್ದರೆ ನಿಮ್ಗೆ ಮನಿ ಯಾರು ಕೊಡಬೇಕು, ಸೊ ಅವರ ಜೊತೆ ನಿಮ್ಮ ಹೀಲಿಂಗ್ ಆದಾಗ ಆಗ ನೀವು ರಿಸಲ್ಟ್ಸ್ ನೋಡೋ ಅಂಥದ್ದು. ಹಾಗಾಗಿ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಆ್ಯಂಡ್ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ತುಂಬ ಚಿಕ್ಕ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ ಇದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನನ್ನ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ತುಂಬ ಬರ್ತಾಯಿದೆ, ಅಥವಾ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಜೊತೆಗೆ ಇರ್ತೀರಾ, ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಯಾವುದೋ ಒಂದಕ್ಕೆ ಜಗಳ ಆಗ್ತಾ ಇರ್ಬೋದು ಪದೇ ಪದೇ, ನಿಮ್ಮ ಮಾತನ್ನು ಅವರು ಅರ್ಥ ಮಾಡ್ಕೊಳ್ದೇ ಇರೋವಂಥದ್ದು, ನಿಮ್ಮ ಫೀಲಿಂಗ್ಸ್ಗೆ ವ್ಯಾಲ್ಯೂ ಕೊಡದೇ ಇರೋವಂಥದ್ದು, ಅಥವಾ ಮದುವೆ ಕಮಿಟ್ಮೆಂಟ್ ಯಾರಿಗೆ ಸಿಗ್ತಾ ಇಲ್ಲ, ಹಾಗೆ ಯಾರಿಗೆಲ್ಲ ಮದುವೆ ಆಗ್ತಾಯಿಲ್ಲ, ಇನ್ನೂ ಏಜ್ ಆಗ್ತಾಯಿದೆ ನನಗೆ, ಮದುವೆ ಅನ್ನೋದಾಗ್ತಾಯಿಲ್ಲ, ಸೊ ಅವರು ಸಹ ಹೀಲಿಂಗ್ ತೊಗೊಳ್ಬೋದು. ಸೊ ನ್ಯೂ ಆಪರ್ಚುನಿಟೀಸ್ ಅಥವಾ ನ್ಯೂ ಪ್ರಪೋಸಲ್ಸ್ ನಿಮಗೆ ಬೇಕು ಅಂದಾಗ ಸಹ ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡಾಗ, ನೋಡಿ ಫಸ್ಟ್ ಇಲ್ಲಿ ಬಂದು ಯಾರಿಗೆ ಒಂದು ಹೀಲ್ ಆಗೋಕ್ಕೂ ಮುಂಚೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಇಬ್ಬರಿಗೂ ಸಹ ಹೀಲಿಂಗ್ ಸಿಗೋದ್ರಿಂದ ತುಂಬ ಚೇಂಜಸ್ ಅನ್ನೋದನ್ನ ನೋಡ್ತೀರಾ, ನಿಮಗೆ ತುಂಬ ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಆ್ಯಂಡ್ ಡಿಪ್ರೆಷನಲ್ಲಿ ಇದ್ದರೂ ಸಹ ನೀವು ಹೊರಗೆ ಬರ್ಬೋದು ಅದರಿಂದ. ಹಾಗಾಗಿ ಈ ಒಂದು ವಿಡಿಯೋ ನಾನು ಮಾಡಿದ್ದೀನಿ. ಸೊ ಇದರಲ್ಲಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.